ಯಾಕೆ ಬಂದ್ರಿ ಅಂತ ಹೇಳ್ದೆ ಹಾಗೆ ಹೋಗ್ತಾ ಇದ್ದೀರಾ? ಇದಕ್ಕೇನಪ್ಪ ಹೇಳಿ, ಅದು ಸುಮ್ನೆ ಬಂದೆ ಕಣೋ. ಆ ರೂಮ್ ನಲ್ಲಿ ಮೀಟ್ ಮಾಡಿದ್ವಲ್ವಾ, ಅವಾಗ ಹಾಯ್ ಹೇಳೋದ್ ಮರ್ತೆ. ಅದಕ್ಕೆ ಈ ರೂಮ್ ನಲ್ಲಿ ಮೀಟ್ ಮಾಡಿ ಹಾಯ್ ಹೇಳೋಣ ಅಂತ ಬಂದೆ. ಆ ರೂಮಲ್ಲಿ ಮೀಟ್ ಮಾಡಿ ಈ ರೂಮಲ್ಲಿ ಹಾಯ್ ಹೇಳಿ, ಸೂಪರ್ ಸೂಪರ್ ಸೂಪರ್. ಇದಕ್ಕೂ ಮೇಲೆ ಕಾರಣ ಕೇಳ್ಬೇಡ. ಒಬ್ರನ್ನ ಹುಡುಕದೇ ಇರೋದಕ್ಕೆ 1000 ಕಾರಣ ಹೇಳ್ಬಹುದು, ಆದ್ರೆ ಒಬ್ರನ್ನ ಹುಡುಕೋದಕ್ಕೆ ಕಾರಣನೇ ಹೇಳೋಕ್ಕಾಗಲ್ಲ. ಅದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ನಿಮ್ ಬಾಯಲ್ಲಿ ಏನೇ ಕೇಳಿದ್ರು ಅದೆಲ್ಲ ಕವಿತೆ ತರನೇ ಕೇಳಿಸುತ್ತೆ ಪ್ರೀ. ಹೋಗಯ್ಯ ಬೌನ್ಸರು. ಏಯ್ ಕಾಲ್ಗಜ್ಜೆ, ನನ್ ಮನ್ಸಲ್ಲಿ ಪ್ರೀತಿ ಚಿಗುರ್ತಿರೋ ಹಾಗೆ ಅವಳ ಮನ್ಸಲ್ಲೂ ನನ್ನ ಬಗ್ಗೆ ಏನೋ ಒಂದಿದೆ. ಇಲ್ಲಾಂದ್ರೆ ಅವಳಾಗೆ ನನ್ನ ಹುಡ್ಕೊಂಡು ಇಷ್ಟು ದೂರ ಬರ್ತಾಳ? ಹೋಗ್ಬೇಕಾದ್ರೆ ತಳ್ಳಿಬಿಟ್ಟು ಹೋಗ್ತಾ ಇದ್ದಾಳೆ. ಅಯ್ಯೋ, ಏನೋ ಹೇಳಕ್ ಹೊರಟ್ಲು. ಹೌ ಟು ನೇಮ್ ಇಟ್? ಇದಕ್ಕಿರೋ ಹೆಸರು ಪ್ರೀತಿನಾ? ಎಸ್. ಇದು ದಿಂಬ. ಅಯ್ಯೋ, ಫಂಕ್ಷನ್ಗೆ ಲೇಟ್ ಆಗೋಯ್ತು. ಅಮ್ಮ ಹುಡುಕ್ತಾ ಇರ್ತಾರೆ. ಕೋಟ್ ಸೂಟ್ ಬೇರೆ ಹಾಕೊಂಡು ಹೋಗ್ಬೇಕು. ಅಯ್ಯೋ, ಇಲ್ಲಾಂದ್ರೆ ಅಮ್ಮನ ಹತ್ರ ಬಯಸ್ಕೋಬೇಕಾಗುತ್ತೆ. ತಗೋ ಅಭಿ, ನೀರ್ ಕೊಡಮ್ಮ. ತಗೊಳ್ಳಿ. ಮೇಡಮ್, ಅಭಿ ಸರ್ನ ಕರ್ಕೊಂಡು ಬಂದ್ರೆ ನಾವು ಮೇಲೆ ಹೋಗಿ ಫೋಟೋ ಶೂಟ್ ಮಾಡ್ಬೋದು. ಸರಿ. ಹಾಯ್ ಅಭಿ. ಹಾಯ್ ಹೇಳು ಅಭಿ. ಹಾಯ್. ನಾನೇ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋ ನಿಮ್ಮ ಬೆಟರ್ ಹಾಫ್. ಆದ್ರೆ ನಾನ್ ಬಂದಾಗಿಂದ ನೀವ್ ಒಂದ್ಸಲನೂ ನನ್ ನೋಡಕ್ ಬರ್ಲೇ ಇಲ್ವಲ್ಲ? ಅಭಿ ಅವಾಗ್ಲೇ ಬಂದಿದ್ದ, ರೂಮ್ನಲ್ಲೇ ಇದ್ದ. ಪರವಾಗಿಲ್ಲ, ಇಟ್ಸ್ ಓಕೆ. ಬನ್ನಿ, ನಿಮ್ಮನ್ನ ಫೋಟೋಶೂಟಿಗೆ ಕರೀತಿದ್ದಾರೆ. ಅಭಿ ಕರೀತಿದಾರಲ್ವಾ, ಹೋಗು. ಅಭಿ ಸರಿ, ಹೋಗು ಅಭಿ. ಅದು ಅಮ್ಮ. ಹೋಗು ಅಭಿ. ಪೂಜಾ ಫೋಟೋಶೂಟ್ ಮುಗಿಸ್ಬಿಟ್ಲು. ನೀನ್ ಹೋಗಿ ನಿನ್ ಫೋಟೋ ಸೆಷನ್ ಶುರು ಮಾಡು. ನೀನ್ ತಾನೇ ಮದುಮಗ, ಫೋಟೋ ಇಲ್ಲ ಅಂದ್ರೆ ಹೇಗೆ? ಹೌದು, ಜೋಡಿಯಾಗಿ ಬೇರೆ ಫೋಟೋ ತಗೋಬೇಕಲ್ವಾ? ಹೋಗು ಅಭಿ. ಬನ್ನಿ ಹೋಗು. ಬನ್ನಿ ಅಂತ ಹೇಳ್ತೀನಲ್ಲ, ಬನ್ನಿ.
ಹೌದು, ಏನಿದು?